ಪ್ರಿಯರೇ, ಮೈಸೂರಿನಲ್ಲಿ ವಿಶ್ವಾಸದ ವರ್ಷ ಇದನ್ನು ಪ್ರಾರಂಭಿಸಿದ್ದೇವೆ. ಇನ್ನು ನಾವಿಲ್ಲಿ ಸೇರಿರುವುದು ಕೂಡ ವಿಶ್ವಾಸದಿಂದ. ವಿಶ್ವಾಸ ಪ್ರೀತಿಯಲ್ಲಿ ಬೇರೂರಿರುವುದರಿಂದ. ನಮ್ಮ ವಿಶ್ವಾಸ ಯಾವ ರೀತಿಯ ವಿಶ್ವಾಸ? ಏಕೆಂದರೆ ವಿಶ್ವಾಸದಲ್ಲಿ ಕೆಲವು ವಿಧಗಳಿವೆ. ನಾವು ಸರಿಯಾದ ವಿಶ್ವಾಸದಲ್ಲಿದ್ದೇವೆಯೇ? ಸರಿಯಾದ ವಿಶ್ವಾಸವನ್ನು ಅನ್ವಯಿಸಿದ್ದೇವೆಯೇ ಎಂಬುದು ನಾವು ತಿಳಿಯಬೇಕಾದರೆ ವಿಶ್ವಾಸದ ಅವಲೋಕನ ಮುಖ್ಯ. ರಾಂಗ್ ಫೇತ್, ತಪ್ಪಾದ ವಿಶ್ವಾಸಗಳಿವೆ. ಯಾಕೋಬ ತನ್ನ ಪತ್ರದಲ್ಲಿ ಸತ್ತ ವಿಶ್ವಾಸದ ಬಗ್ಗೆ ಮಾತನಾಡುತ್ತಾರೆ. ನಮ್ಮ ವಿಶ್ವಾಸವು ಸತ್ತ ವಿಶ್ವಾಸವೇ ನೋಡಬೇಕು. ಯಾಕೋಬ ತಿಳಿಸುವಂತೆ ಸಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ, ಅದು ರಾಂಗ್ ಫೇತ್, ತಪ್ಪಾದ ವಿಶ್ವಾಸ. ನನ್ನಲ್ಲಿ ವಿಶ್ವಾಸವಿದೆ ಎನ್ನುವ ನಾವು ಸಕ್ರಿಯೆಗಳಿಲ್ಲದೆ, ಅದು ಜೀವವಿಲ್ಲದ, ಫಲವಿಲ್ಲದ ಸತ್ತ ವಿಶ್ವಾಸವಾಗಿರುತ್ತದೆ. ಆ ಸತ್ತ ವಿಶ್ವಾಸವನ್ನು ತೋರಿಸಿ ಅಹಂಭಾವ ಪಡುವುದು ಬೇಡ. ಎರಡನೆಯದಾಗಿ ಡಿಮಾನಿಕ್ ಫೇತ್, ದೆವ್ವಗಳ ವಿಶ್ವಾಸ. ದೆವ್ವಗಳಿಗೆ ವಿಶ್ವಾಸವಿದೆ. ಶುಭ ಸಂದೇಶದಲ್ಲಿ ದೆವ್ವಗಳು ಯೇಸುವನ್ನು ದೇವರ ಪುತ್ರ ಎಂದು ಕೂಗಿ ಕರೆಯುತ್ತವೆ. ಯೇಸುವನ್ನು ದೇವರೆಂದು ಒಪ್ಪಿಕೊಂಡರೂ ಯೇಸು ಹೇಳಿದಂತೆ ಕೇಳುತ್ತವೆ ಹೊರತು ಅದರಂತೆ ನಡೆಯುವುದಿಲ್ಲ. ಅದನ್ನ ದೆವ್ವಗಳ ವಿಶ್ವಾಸ ಎನ್ನುತ್ತೇವೆ. ಮಧ್ಯಯುಗದಲ್ಲಿ ಮಠದ ಸನ್ಯಾಸಿ ಆಬಟ್ ಅಪೋಲೋಸ್ ಎನ್ನುವವರಿದ್ದರು. ಆತನಿಗೆ ಒಂದು ಕನಸಿನಲ್ಲಿ ದೆವ್ವ ಕಾಣಿಸಿತಂತೆ. ಪ್ರಾರ್ಥನೆಯ ಸಮಯದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಜನರಿರುವಂತೆಯೇ ಆ ದೆವ್ವವು ಹೋಲಿಕೆಯಲ್ಲಿ ಕಾಣುತ್ತಿತ್ತು. ಆದರೆ ದೆವ್ವದ ಕಣ್ಣು, ಹೊಟ್ಟೆ ಎಲ್ಲವೂ ಮನುಷ್ಯನಂತಿದ್ದರೂ ಆ ದೆವ್ವಕ್ಕೆ ಮೊಣಕಾಲಿರಲಿಲ್ಲ. ತಲೆಯಿಂದ ಕಾಲಿನವರೆಗೆ ಅದು ನೇರವಾಗಿತ್ತು. ಆ ಕಾರಣದಿಂದ, ಅಂದರೆ ಮೊಣಕಾಲಿರದ ಕಾರಣ, ದೆವ್ವ ಮೊಣಕಾಲ ಕೂತಿರಲಿಲ್ಲ. ದೆವ್ವ ಯೇಸುವನ್ನು ಪ್ರಭು ಎಂದರೂ ಮೊಣಕಾಲ ಕೂತಿರಲಿಲ್ಲ. ಏಕೆಂದರೆ ದೆವ್ವ ಅಹಂಭಾವಿಯೂ ಅಹಂಕಾರಿಯೂ ಆಗಿತ್ತು. ಅದು ದೆವ್ವಗಳ ವಿಶ್ವಾಸ. ಮೂರನೆಯದಾಗಿ ವೇನ್ ಫೇತ್, ವ್ಯರ್ಥ ವಿಶ್ವಾಸ. ನಾನು ದೇವಾಲಯಕ್ಕೆ ಹೋಗುತ್ತೇನೆ, ನಾನು ಆಜ್ಞೆಗಳನ್ನು ಪಾಲಿಸುತ್ತೇನೆ, ನಾನು ದಾನ ಧರ್ಮ ಮಾಡುತ್ತೇನೆ, ಅದರಿಂದ ನನಗೆ ಸ್ವರ್ಗ ಪ್ರಾಪ್ತಿಯಾಗಲೇಬೇಕು. ಎಚ್ಚರಿಕೆಯಿಂದಿರಬೇಕು ಆತ್ಮೀಯರೇ. ನನ್ನ ವಿಶ್ವಾಸ ನನ್ನ ಕೆಲಸಗಳನ್ನು ಮಾತ್ರ ತೋರಿಸುವ ವಿಶ್ವಾಸವಾಗಬಾರದು. ಅದು ವ್ಯವಹಾರ ಆಗಬಾರದು. ವ್ಯವಹಾರವನ್ನು ತೋರಿಸಿ ನಾನು ಒಳ್ಳೆಯವನು, ಆದ್ದರಿಂದ ದೇವರು ನನಗೆ ನೀಡಲೇಬೇಕು ಎಂಬ ನಿರೀಕ್ಷೆ ಇರುವುದು ವ್ಯರ್ಥ ವಿಶ್ವಾಸ. ಹಾಗಾದರೆ ನಮ್ಮ ವಿಶ್ವಾಸ ಸತ್ತ ವಿಶ್ವಾಸವೇ, ದೆವ್ವಗಳ ವಿಶ್ವಾಸವೇ, ವ್ಯರ್ಥ ವಿಶ್ವಾಸವೇ? ಹಾಗಾದರೆ ನಮ್ಮ ವಿಶ್ವಾಸ ಹೇಗಿರಬೇಕು? ನಮ್ಮ ವಿಶ್ವಾಸ ನಮ್ಮನ್ನು ರಕ್ಷಿಸುವ ವಿಶ್ವಾಸವಾಗಿರಬೇಕು. ರಕ್ಷಣೆಯ ವಿಶ್ವಾಸ ಅಥವಾ ಸೇವಿಂಗ್ ಫೇತ್. ಯೇಸುವನ್ನು ವಿಶ್ವಾಸಿಸುವ, ಆತನನ್ನು ಅವಲಂಬಿಸುವ, ಎಲ್ಲಕ್ಕಿಂತಲೂ ಯೇಸುವಿಗೆ ಪ್ರಾಮುಖ್ಯತೆಯನ್ನು ನೀಡುವ, ಯೇಸುವನೇ ನನ್ನ ಜೀವನದ ಸಕಲವೂ ಸರ್ವಸ್ವವೂ ಎನ್ನುವ ವಿಶ್ವಾಸವೇ ರಕ್ಷಣೆಯ ವಿಶ್ವಾಸ. ಯಾವ ವಿಶ್ವಾಸ ನಮ್ಮನ್ನು ರಕ್ಷಿಸುತ್ತದೆ? ಪ್ರೀತಿಯಲ್ಲಿ ಬೇರೂರಿರುವ ವಿಶ್ವಾಸ. ನಮ್ಮ ಜೀವನದ ಸಂಜೆಯಲ್ಲಿ, ಶಿಲುಬೆಯ ಸಂತ ಯೋಹಾನರು ಹೇಳುವಂತೆ, ನಮ್ಮ ಜೀವನದ ಸಂಜೆಯಲ್ಲಿ ನಮ್ಮನ್ನು ತೀರ್ಪಿಡುವುದು ನಾವು ತೋರುವ ಪ್ರೀತಿಯಿಂದ. ನಮ್ಮ ವಿಶ್ವಾಸ ಪ್ರೀತಿಯಿಂದ ಕೂಡಿದ ವಿಶ್ವಾಸವಾಗಿರಬೇಕು. ಪ್ರೀತಿಯನ್ನೇ ತೋರುವ ವಿಶ್ವಾಸವಾಗಿರಬೇಕು. ಸಂತ ತೆರೇಸಾ ಒಂದು ದಿನ ಪ್ರಾರ್ಥಿಸುತ್ತಿರುವಾಗ ದೆವ್ವ ಆಕೆಗೆ ಯೇಸುವಿನಂತೆ ವೇಷ ಧರಿಸಿ ಬಂದಿತ್ತು. ಉದ್ದ ಕೂದಲು, ಗಡ್ಡ, ಸುಂದರವಾದಂಥ ಮುಖ, ಬಲಿಷ್ಠ ಮೈಕಟ್ಟು, ಯೇಸುವಿನ ಧ್ವನಿಯಂತೆಯೇ ಧ್ವನಿ. ಆದರೆ ಸಂತ ತೆರೇಸಾ ಹೇಳಿದಳಂತೆ, ನೀನು ನನ್ನ ಪ್ರಭುವಲ್ಲ, ತೊಲಗು. ದೆವ್ವ ಹೇಳಿತಂತೆ, ಹೌದು, ಹೇಗೆ ಗೊತ್ತಾಯಿತು? ತೆರೇಸಾ ಹೇಳಿದಳಂತೆ, ನನ್ನ ಪ್ರಭುವಿಗೆ ಗಾಯಗಳಿದೆ, ನಿನ್ನಲ್ಲಿ ಗಾಯಗಳಿಲ್ಲ. ನೀನು ನನ್ನ ಪ್ರಭುವಲ್ಲ. ನನ್ನ ಪ್ರಭುವಿಗೆ ಗಾಯಗಳುಂಟು, ನಿನ್ನಲ್ಲಿ ಗಾಯಗಳಿಲ್ಲ. ನೀನು ನನ್ನ ಪ್ರಭುವಲ್ಲ. ನಮ್ಮಲ್ಲಿ ಗಾಯಗಳುಂಟೆ. ಪ್ರೀತಿಗಾಗಿ ಗಾಯಗಳಾಗಿದೆಯೇ?
ಪ್ರೀತಿ ಗಾಯಗಳನ್ನು, ನೋವುಗಳನ್ನು ತರುತ್ತದೆ. ಮಕ್ಕಳ ಮೇಲಿರುವ ಪ್ರೀತಿಗಾಗಿ ತಂದೆ ತಾಯಂದಿರು ಎಷ್ಟು ಗಾಯವನ್ನು, ನೋವನ್ನು ಅನುಭವಿಸಿದ್ದಾರೆ. ಪ್ರೀತಿ ಗಾಯಪಡಿಸುತ್ತದೆ. ಪ್ರೀತಿ ಇಲ್ಲದಿದ್ದರೆ ಗಾಯವಿಲ್ಲ, ಅದು ಕಲ್ಲುಗಳಂತೆ ಒರಟು. ರಕ್ಷಣೆಯ ವಿಶ್ವಾಸ ನಮ್ಮದಾಗಿದ್ದೇ ಆದಲ್ಲಿ ನಾವು ಕೂಡ ಗಾಯಗಳನ್ನು ಅನುಭವಿಸುತ್ತೇವೆ, ಪ್ರೀತಿಯ ವಿಶ್ವಾಸವನ್ನು ತೋರುತ್ತೇವೆ. ಇಂದು ವಿಶ್ವಾಸದ ಪಿತಾಮಹ ಅಬ್ರಹಾಮ ಮತ್ತು ವಿಶ್ವಾಸದ ಸ್ವೀಕಾರ ಅಥವಾ ಫಿಯಟ್ ಮಾತೆ ಮರಿಯ ವಿಶ್ವಾಸದ ಸಾಮ್ಯತೆಯ ಒಂದು ಚಿಕ್ಕ ಅವಲೋಕನ. ಇದಕ್ಕಾಗಿ ನೀವು ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ಹಾಗೂ ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯವನ್ನು ನೀವೇ ಓದಬೇಕು. ಅಬ್ರಹಾಮ ಸರ್ವೇಶ್ವರ ಸ್ವಾಮಿಯನ್ನು ಎಷ್ಟು ಪ್ರೀತಿಸಿದನೆಂದರೆ ತನ್ನ ಊರನ್ನು, ತನ್ನ ಜನರನ್ನು ಎಲ್ಲವನ್ನೂ ತೊರೆದ. ದೇವರು ತೋರಿಸಿದ ನಾಡಿಗೆ ಪಯಣಗೈದ. ಮಕ್ಕಳಿಲ್ಲದ ತನ್ನ ಮುಖಾಂತರ ಒಂದು ಜನಾಂಗವನ್ನೇ ದೇವರು ಕಟ್ಟುತ್ತಾರೆ ಎಂದು ವಿಶ್ವಾಸಿಸಿದ. ಅದು ವೃದ್ಧಾಪ್ಯದಲ್ಲಿ. ಇಸಾಕನೆಂಬ ಮಗನನ್ನು ಪಡೆದಾಗ ಆತ ಕೆಲವೇ ವರ್ಷಗಳಲ್ಲಿ ದೇವರ ಪರೀಕ್ಷೆಗೆ ಒಳಪಟ್ಟು ತನ್ನ ಒಬ್ಬನೇ ಪುತ್ರನನ್ನು ಬಲಿಯಾಗಿ ನೀಡಲು ಮುಂದಾಗುತ್ತಾನೆ. ಹಾಗಾದರೆ ಅಬ್ರಹಾಮನ ವಿಶ್ವಾಸ ಎಂದರೆ ವಿಧೇಯತೆ, ತ್ಯಾಗ ಹಾಗೂ ತನ್ನ ಉದ್ಧಾರ ದೇವರಿಂದ ಎಂದು ತೋರಿದ. ಮರಿಯ ಮಾತೆ ದೇವದೂತನ ಭರವಸೆಯನ್ನು ನಂಬುತ್ತಾಳೆ, ಒಪ್ಪಿಕೊಳ್ಳುತ್ತಾಳೆ. ಅವನು ಶ್ರೇಷ್ಠನಾಗುತ್ತಾನೆ ಮತ್ತು ಆತನ ರಾಜ್ಯಕ್ಕೆ ಅಂತ್ಯವಿರದು. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 32ರಿಂದ 33 ವಚನಗಳು. ಅಪನಂಬಿಕೆಯಿಲ್ಲದ ಮರಿಯ, ಇಗೋ ನಾನು ಪ್ರಭುವಿನ ಸೇವಕಿ, ನಿಮ್ಮ ಮಾತಿನ ಪ್ರಕಾರ ನನ್ನಲ್ಲಾಗಲಿ. ಸಂಪೂರ್ಣ ವಿಧೇಯತೆ, ತ್ಯಾಗ. ದೇವರ ಪುತ್ರನನ್ನೇ ಶಿಲುಬೆಗೇರಿಸಿದಾಗ ಆಕೆ ಪಟ್ಟ ತ್ಯಾಗಮಯ ನೋವು, ದುಃಖ ರಕ್ಷಣೆಯ ಹಾದಿಯನ್ನು ತೋರಲು ಸಮರ್ಥವಾಯಿತು. ಆಕೆಯ ವಿಶ್ವಾಸವನ್ನು ನೋಡಿದ ಯೇಸು ಆಕೆಯನ್ನೇ ನಮಗೆ ತಾಯಿಯನ್ನಾಗಿ ನೀಡುತ್ತಾರೆ. ಆಕೆಯನ್ನು ಯೋವಾನನಂತೆ ನಮ್ಮ ಮನೆಯಲ್ಲಿರಿಸಿದರೆ ವಿಶ್ವಾಸದ ರಕ್ಷಣೆ ನಮ್ಮದಾಗುತ್ತದೆ.